ಸರ್ ಈಗ ನೀವು ಡಾಕ್ಟರ್ ಈಗ ತಾವು ಆ ಒಂದು ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಆಗಿದೆ, ಹೇಗೆ ಎದುರಿಸೋದಕ್ಕೆ ತಮ್ಮ ತಯಾರಿ ಹೇಗಿದೆ ಅಂತ? ಈಗ ಏನಾಗಿದೆ, ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರು ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ, ತುಂಬ ಅನ್ಯೋನ್ಯವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರಲ್ಲಿ ಒಂದು ಉತ್ಸಾಹ ಇದೆ, ಒಂದು ಚಿಲುಮೆ ಇದೆ. ಆ ರೀತಿ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಯಾವ ಕಡೆ ಹೋದರೂ ಕೂಡ ಬಹಳ ಉತ್ತಮವಾದಂಥ ಪ್ರತಿಕ್ರಿಯೆ ಬರ್ತಾ ಇದೆ, ಪಾಸಿಟಿವ್ ರೆಸ್ಪಾನ್ಸ್. ಅಯ್ಯೋ, ನೀವು ಅಭ್ಯರ್ಥಿ ಆಗಿದ್ದು ಒಳ್ಳೆಯದಾಯಿತು, ಇಂಥ ಅಭ್ಯರ್ಥಿಗೆ ನಾವು ಕಾಯ್ತಾ ಇದ್ವಿ, ಈ ರೀತಿ ಪ್ರತಿಕ್ರಿಯೆಗಳನ್ನ ನೋಡ್ತಾ ಇದ್ದೇವೆ. ಸೊ ಹೀಗಾಗಿ ಒಂದು ಒಳ್ಳೆ ಮೊಮೆಂಟಮ್ ಬಿಲ್ಡಪ್ ಆಗ್ತಾ ಇದೆ. ಸರ್, ತಾವು ಡಾಕ್ಟರ್ ಆಗಿ ತಮ್ಮನ್ನ ಅಲ್ಲಿನ ಜನ ಬೆಂಬಲಿಸಬೇಕಾ, ಅಥವಾ ಬಿಜೆಪಿ ಅಭ್ಯರ್ಥಿಯಾಗಿ ತಮ್ಮನ್ನು ಬೆಂಬಲಿಸಬೇಕಾ, ಅಥವಾ ದೇವೇಗೌಡರ ಅಳಿಯ ಅನ್ನೋದನ್ನ ನೋಡಿ ಬೆಂಬಲಿಸಬೇಕಾ ಅಲ್ಲಿನ ಜನ? ಅಂದರೆ ಒಂದು, ನಾವು ಮಾಡಿದಂಥ ದೀರ್ಘಕಾಲದ ಸೇವೆ, ನಂತರ ಇವತ್ತು ನರೇಂದ್ರ ಮೋದಿಯವರಿಗೆ ಇರತಕ್ಕಂಥ ವರ್ಚಸ್ಸು, ಆ ಪಕ್ಷಕ್ಕೆ ಇರತಕ್ಕಂಥ ಒಂದು ಬದ್ಧತೆ, ನಂತರ ದೇವೇಗೌಡರು ಅವರ ದೀರ್ಘಕಾಲ ಅವಧಿಯಲ್ಲಿ ಮುಖ್ಯಮಂತ್ರಿಗಳಾಗಿ, ಲೋಕೋಪಯೋಗಿ ಸಚಿವರಾಗಿ ಮತ್ತು ಪ್ರಧಾನಮಂತ್ರಿಗಳಾಗಿ ಯಾವ ರೀತಿ ಕೆಲಸ ಮಾಡಿದ್ದಾರೆ, ಇವೆಲ್ಲ ಗಣನೆಗೆ ಬರುತ್ತೆ. ಧರ್ಮ ಯುದ್ಧ ಅಂದ್ರೆ ತಾವು, ಹಾಗಾದ್ರೆ ಅಲ್ಲಿ ಅಧರ್ಮ ನಡೀತಾ ಇದೆಯಾ? ಅಧರ್ಮದ ವಿರುದ್ಧ ನಿಮ್ಮ ಹೋರಾಟವ ಅಥವಾ? ಇಲ್ಲ, ಅಂದರೆ ಅಧರ್ಮದ ಬಗ್ಗೆ ನಾನು ಮಾತಾಡೋದಿಲ್ಲ. ಧರ್ಮ ಯುದ್ಧ ಅಂದ್ರೆ ತಾವು? ಧರ್ಮ ಯುದ್ಧ ಅಂದರೆ ಆರೋಗ್ಯಕರವಾದಂಥ ಸ್ಪರ್ಧೆ, ಅಂದರೆ ಇಟ್ ಶುಡ್ ಬಿ ಈಗ ಗ್ಯಾರಂಟಿ